ನನಗೆ ಪೂರ್ಣ ಮಾಹಿತಿ ಇಲ್ಲ. ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ನನಗೆ ಆರೋಗ್ಯದ ವ್ಯತ್ಯಾಸದಿಂದ ನಾನು ಯಾರ ಜೊತೆಲೂ ಮಾತಾಡಲಿಕ್ಕೂ ಆಗಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಅವರು ಇಲಾಖೆ ಅಧಿಕಾರಿಗಳ ಜೊತೆ ಮಾಡಿ ಒಂದು ಸಮಿತಿನೂ ರಚನೆ ಮಾಡಿದ್ದಾರೆ. ಇದು ಹಿಂದೆ ಬಸವರಾಜ ಬೊಮ್ಮಾಯಿಯವರು ಹೇಳಿದಾಗೆ ಸಮಿತಿ ರಿಪೋರ್ಟ್ ಬಂದಿದೆಯಾ ಏನು ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವರು ಟಿ ವಿಲಿ ನೋಡಿದೆ ನಾನು. ಏನು ಯಾವಾಗ ವ್ಯತ್ಯಾಸ ಆಗಿತ್ತು, ಹಿಂದೆ ಅದು ಎಚ್ಚರಿಕೆ ವಹಿಸಬೇಕಾಗಿತ್ತಾ, ಇದು ಸಡನ್ನಾಗಿ ಏನಾದ್ರು ನೀರು ಪ್ರೆಷರಿಂದ ಆಗಿರ್ತಕ್ಕಂಥದ್ದು ಅನ್ನೋದನ್ನು ರಿಪೋರ್ಟ್ ಬಂದ ನಂತರ ಅದನ್ನು ಮಾಡಬೇಕಾಗುತ್ತೆ. ಈಗ ಹೆಚ್ಚು ಮಳೆಯಿಂದ ಒತ್ತಡದಿಂದ ಅದು ಡ್ಯಾಮೇಜ್ ಆಗಿದ್ದರೆ ಅದು ಸರಿಪಡಿಸುವಂಥದ್ದು ಮೊದಲನೇ ಆದ್ಯತೆ. ಎಷ್ಟು ನೀರನ್ನು ಶೇಖರಣೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಜನರಿಗೆ ಅಚ್ಚುಕಟ್ಟಿನ ಪ್ರದೇಶಕ್ಕೆ ಅಷ್ಟನ್ನು ಮಾಡ್ಕೊಂಡು ಆ ಗೇಟನ್ನು ಸರಿಪಡಿಸೋದಕ್ಕೆ ಇವತ್ತೇನು ಬೇರೆ ವೀಕ್ಷಣೆಗೆ ಎಲ್ಲ ಸಮಿತಿಯನ್ನು ರಚನೆ ಮಾಡಿ ಅದನ್ನು ರಿಪೋರ್ಟ್ ಕಾಲ್ ಮಾಡಿದರೆ ಅದು ಬಂದ ಮೇಲೆ ಮಾಡ್ತಾರೆ. ಇದನ್ನು ರಾಜಕೀಯ ಬೆರೆಸೋದು ಸೂಕ್ತ ಅಲ್ಲ ಅಂತ. KRSಲ್ಲಿ ನಾವೀಗಾಗಲೇ ಮೊನ್ನೆ ಟೆಸ್ಟ್ ರಿಪೋರ್ಟ್ ಬಂದಿದೆ. ಸ್ಟಿಲ್ ಯಾವುದೇ ಥರದ ತೊಂದರೆ ಇಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ 100 ವರ್ಷ ಹತ್ತತ್ರ ಆಗ್ತಾ ಇರೋದ್ರಿಂದ ಇದನ್ನು ಎಚ್ಚರಿಕೆ ವಹಿಸಿ ರಿಪೋರ್ಟನ್ನು ತೊಗೊಂಡಿದ್ದೀವಿ. ಆ ರಿಪೋರ್ಟ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಬಂದಿದೆ. ಈಗ ಈ ಒಂದು ಸಮಸ್ಯೆ ಹಿನ್ನೆಲೆಯಲ್ಲಿ ಎಲ್ಲ ಡ್ಯಾಮ್ಗೂ ಸಹ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಚಿವರು. ಸೊ ಮತ್ತು ಇನ್ನೂ ಎಚ್ಚರಿಕೆಯನ್ನು ವಹಿಸ್ತೀವಿ. ನೋಡ್ರಿ, ಈಗ ಅದೇನೋ ಅಲ್ಲಿ ಗಾದೆ ಸಡನ್ನ ಬರಲ್ಲ. ಈಗ ಕಾಮಲೆ ಕಣ್ಣಿಗೆ ದೇಶೆಲ್ಲ ಹಳದಿ ಅಂತಾರಲ್ಲ, ಹಂಗೆ ಅವ್ರಿಗೇನಾಗುತ್ತೆ ಕಳೆದ 1 ವರ್ಷದಿಂದ, ನಾನು ಆಮೇಲೆ ಮಾಡ್ತೀನಿ ಪ್ರೆಸ್ ಮೀಟು ಆಮೇಲೆ ಮಾಡ್ತೀನಿ. ಸೊ BJPಯವರಿಗೆ ಬರೀ ಟೀಕೆ ಮಾಡೋದೇ ಒಂದು ಕೆಲಸ ಅಂತ ಆಗಿದ್ದಾರೆ. ಅವ್ರು ಹೇಳ್ಕೊಳ್ಳಿ ಬಿಡಿ, ನಮಗೆ ಜವಾಬ್ದಾರಿ ಇರೋರು ಜವಾಬ್ದಾರಿ ನಡ್ಕೋಬೇಕಾಗುತ್ತೆ. ರಾಜ್ಯದಲ್ಲಿ ಕಳೆದ ಬಾರಿ ನಾವು ಸಂಪೂರ್ಣವಾಗಿ ಬರಗಾಲವನ್ನು ಎದುರಿಸಿದ್ವಿ. ಬರಗಾಲ ಎದುರಿಸೋದು ಒಂದು ಥರ ಎಕ್ಸ್ಪೀರಿಯನ್ಸ್ ಆದರೆ, ಈ ವರ್ಷ ನಾವು ಎಲ್ಲರೂ ಈ ರಾಜ್ಯದ ಜನ ಬೇಡ್ಕೊಂಡು ನಾವು ಈ ವರ್ಷ ಎಲ್ಲ ಕೆರೆ ಕಟ್ಟೆಗಳು ಡ್ಯಾಮ್ಗಳು ತುಂಬಿ ರೈತರು ಸಮೃದ್ಧಿಯಾಗಿ ಒಳ್ಳೆ ಬೆಳೆನ ಬೆಳಿಬೇಕು, ಕುಡಿಯೋ ನೀರು ಜಾನುವಾರುಗಳಿಗೆ ಎಲ್ಲವೂ ಹಾಕಬೇಕು. ಬಹುಶಃ ನಮ್ಮ ಕೋರಿಕೆ ದೇವರು ಮನಸ್ಸಿ ಆಷಾಢದಲ್ಲಿ ಡ್ಯಾಮ್ಗಳು ತುಂಬಿರೋದು ಬಹಳ ವಿರಳ, ಅಪರೂಪ. ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಇಂಥ ಒಂದು ಸನ್ನಿವೇಶವನ್ನು ನಾವು ನೋಡಿದ್ದೀವಿ ಹಿಂದೆ. ಇದು ಜುಲೈನಲ್ಲೇ ಡ್ಯಾಮ್ಗಳು ತುಂಬಿ ಆಷಾಢದಲ್ಲಿ ಪೂಜೆ ಮಾಡುವಂಥ ಒಂದು ಸಂದರ್ಭ ಸಿಕ್ಕಿರೋದು ಬಹಳ ಅಪರೂಪದ ಒಂದು ಸಂದರ್ಭ. KRS ಒಂದೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳು ಸಹ ಇವತ್ತು ತುಂಬಿದೆ. ಅದರಲ್ಲಿ ಒಂದು ನಿನ್ನೆ ತುಂಗಭದ್ರಾ ಡ್ಯಾಮಲ್ಲಿ ಒಂದು ಗೇಟು ಸ್ವಲ್ಪ ಡ್ಯಾಮೇಜ್ ಆಗಿ ಆ ಭಾಗದ ರೈತರಿಗೆ ಒಂದು ಸಮಸ್ಯೆ ಆಗ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗಿದೆ. ಅದನ್ನು ಟೆಕ್ನಿಕಲ್ ಟೀಮು ಸರ್ಕಾರ ಗಮನ ಹರಿಸ್ತಾ ಇದೆ. ವರದಿಯನ್ನು ತರಿಸಿಕೊಂಡು ಸೂಕ್ತವಾದಂಥ ಕ್ರಮವನ್ನು ಜರುಗಿಸುತ್ತೆ. ನಮ್ಮ ಜಿಲ್ಲೆಯ ವ್ಯಾಪ್ತಿನಲ್ಲಿ KRS 1,70,80,000 ನಾವು ಡಿಸ್ಚಾರ್ಜ್ ಬರುವಂಥ ಸನ್ನಿವೇಶ ನಮ್ಮ ಮುಂದೆ ಬಂತು. ಹೇಮಾವತಿ, ಆರಂಗಿ ಮತ್ತು ಕಬಿನಿ, ಕಾವೇರಿ ಎಚ್ಚರಿಕೆ KRS 4 ಡ್ಯಾಮ್ಗಳೇನಿದೆ, 4 ಡ್ಯಾಮ್ಗಳು ಸಹ ಫುಲ್ಲಾಗಿ ನಮ್ಮ KRS ಇಂದಲೇ 1,70,80 ಬಿಡುವಂಥ ಸನ್ನಿವೇಶ ಬಿಟ್ಟು ತಕ್ಷಣ ಅದು 1-2 ದಿವಸದಲ್ಲೇ ಕಡಿಮೆ ಆಗಿರೋದ್ರಿಂದ ನಮಗೆ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ಏನೂ ಡ್ಯಾಮೇಜ್ ಆಗಿದೆ. ಸೊ ಈಗ ನಮಗೆ ಈ ವರ್ಷ ಯಾವುದೇ ಥರದ ಬೆಳೆಗೆ ಮತ್ತು ತೊಂದರೆ ಇಲ್ಲ ಅನ್ನುವಂಥದ್ದು ಆದರೂ ಅಚ್ಚುಕಟ್ಟಿನಲ್ಲಿ ಮಳೆ ನಮಗಿನ್ನೂ ಬೇಕಾಗಿದ್ದರಿಂದ ನಾವು 1 ತಿಂಗಳು ಕಳೆದ 10ನೇ ತಾರೀಕು ಜುಲೈ 10ನೇ ತಾರೀಕು ನಾವು ನೀರನ್ನು ಬಿಟ್ಟು ಇವತ್ತು ಆಗಸ್ಟು 13ನೇ ತಾರೀಕು 1 ತಿಂಗಳು 3 ದಿವಸ ಆಗಿದೆ. ಇನ್ನೂ ಕೆಲವು ಕೆರೆಗಳಿಗೆ 25% ಇದೆ, ಕೆಲವು ಕೆರೆ 50 ಇದೆ, ಕೆಲವು ಕೆರೆಗಳು ತುಂಬಿದೆ.
948 ತೋಟದ ಕೆರೆಗಳಿದೆ. ಎಲ್ಲಕ್ಕೂ ತುಂಬಿಸ್ಲಿಕ್ಕಾಗಿಲ್ಲ. ಕೆಲವು ಕಡೆ ಒಟ್ಲಾಕ್ಲಿಕ್ಕೆ ತೊಂದರೆ ಅಂತೂ ಇನ್ನೂ ಮನೆವರೆಗೂ ಕಂಪ್ಲೇಂಟ್ ಬರ್ತಾ ಇದೆ. ಕಾರಣ ಅಚ್ಚುಕಟ್ಟಿನಲ್ಲಿ ಮಳೆ ಬೀಳದೇ ಇದ್ದರೆ ಡ್ಯಾಮಿಂದ ಡ್ರಾ ಮಾಡ್ತಕ್ಕಂಥ ನೀರಿನಿಂದ ಸಂಪೂರ್ಣವಾಗಿ ನಾವು ಕೆರೆಗಳನ್ನ ತುಂಬಿಸ್ಲಿಕ್ಕೆ ಮತ್ತು ಅಚ್ಚುಕಟ್ಟು ಕೊಡಲಿಕ್ಕೆ, ಬೆಳೆಗಳು ಕೊಡಲಿಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ಆಗುತ್ತೆ. ಮತ್ತು ಅದಕ್ಕೆ ಕಾರಣ ಏಪ್ರಿಲ್ ಮೇ ತುಂಬ ಡ್ರಾಟ್ ಆದ್ದರಿಂದ ಭಾಳ ನೀರಿನ ಅಭಾವವನ್ನು ಮಣ್ಣು ಎದುರಿಸಿರೋದ್ರಿಂದ ಈ ನೀರು ತಕ್ಷಣ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಆವಿ ಆಗ್ತಿದ್ದಂಥ ಒಣಗಿ ಭೂಮಿ ಕುಡಿಯುವಂಥದ್ದು ಹೆಚ್ಚಾಗುತ್ತೆ. ಇವೆಲ್ಲ ಕಾರಣದಿಂದ ಹೆಚ್ಚಾಗಿ ನಮಗೆ ಡೌನ್ ಸ್ಟ್ರೀಮ್ನಲ್ಲಿ ಮಳೆ ಬಿದ್ದಾಗ ಮಾತ್ರ ನಾವು ಡ್ಯಾಮ್ನಿಂದ ತಗೊಳ್ಳುವಂಥ ನೀರನ್ನು ಭಾಳ ಸಮೃದ್ಧಿಯಾಗಿ ಸಮರ್ಪಕವಾಗಿ ಹಂಚಲಿಕ್ಕೆ ಅನುಕೂಲ ಆಗ್ತಿದೆ. ಇವೆಲ್ಲ ಕಾರಣದಿಂದ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನು ನೀವು ಅಧಿಕಾರಿಗಳು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲದಿದ್ದರೆ ನಿಮ್ಮ ಆ ಮನವರಿಕೆ ಮಾಡಿಕೊಡದೇ ಇದ್ದಾಗ ಅದು ಪಬ್ಲಿಕ್ ಕಂಪ್ಲೇಂಟ್ ಥರ ಆಗುತ್ತೆ. ಶಾಸಕರ ಮೇಲೆ ಅವರು ಒತ್ತಡವನ್ನು ಏರ್ತಾರೆ. ನೀವು ಸ್ಥಳಕ್ಕೆ ಹೋಗಿ ಕಾರಣವನ್ನು ಹೇಳಿ ಒಟ್ಟು ನಾವು ಕೊಡ್ತೀವಿ, ನೀವು ನಿಲ್ಲಿಸಲ್ಲ, ನೀರು ಕಂಟಿನ್ಯೂಸ್ ಆಗಿ ಕೊಡ್ತೀವಿ, ಸ್ವಲ್ಪ ದಿವಸ ಟೈಮ್ ತೊಗೊಳುತ್ತೆ ಇದೆಲ್ಲ ನಾವು ಪೂರ್ಣ ಪ್ರಮಾಣದಲ್ಲಿ ನೀರನ್ನು ತಲುಪಲಿಕ್ಕೆ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಕೃಷಿ ಇಲಾಖೆಯವರು ಜವಾಬ್ದಾರಿ ಜಾಸ್ತಿ ಇದೆ. ಬಿತ್ತನೆ ಒಳ್ಳೆಯ ಅವಕಾಶ ಇದೆ. ಬಿತ್ತನೆಯನ್ನು ಬೀಜ ಇನ್ನೂ ಆಗಸ್ಟ್ ಎಂಡ್ವರೆಗೂ ನಮ್ಮಲ್ಲಿ ರಾಗಿ, ಭತ್ತ ಒಟ್ಲಾಗಲಿಕ್ಕೆ ಅವಕಾಶ ಇರೋದ್ರಿಂದ ಎಲ್ರಿಗೂ ಬಿತ್ತನೆ ಬೀಜ ಕೊಡ್ತಕ್ಕಂಥದ್ದು, ಗೊಬ್ಬರ ಕೊಡ್ತಕ್ಕಂಥದ್ದು, ಔಷಧಿ ಸರಬರಾಜು ಮಾಡ್ತಕ್ಕಂಥದ್ದು ಅದನ್ನೇ ಹೆಚ್ಚು ಜವಾಬ್ದಾರಿಯನ್ನು ಮಾಡಬೇಕು. ಸೊ ಒಂದೊಂದು ಬಾರಿ ನಾವು ಒಂದು ವರ್ಷ ಬೆಳೆದದ್ದು 2 ವರ್ಷ 3 ವರ್ಷ ಮಳೆ ಆಗಿ 3 ವರ್ಷ ಬರಗಾಲ ಆಗ್ತಕ್ಕಂಥದ್ದು ಇತಿಹಾಸದಲ್ಲಿ ನೋಡಿರ್ತಕ್ಕಂಥದ್ದು. ಹಾಗಾಗಿ ಅವಕಾಶ ಸಿಕ್ಕಿದಾಗ ನಾವು 2 ವರ್ಷಕ್ಕೆ 3 ವರ್ಷಕ್ಕೆ ಆಗುವಷ್ಟು ಬೆಳೆಯನ್ನು ಬೆಳೆದು ಶೇಖರಣೆ ಮಾಡಿಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ರೈತರಿಗೆ ನಾವೆಲ್ಲ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮಾಡಬೇಕು. ಇದು ಒಂದು. ಇನ್ನು ಈ ವರ್ಷದ ನಾವು ಏನು ಬಜೆಟ್ನಲ್ಲಿ ಘೋಷಣೆ ಆಗಿದೆ, ಯಾವ್ಯಾವ ಇಲಾಖೆಯ ಕಾರ್ಯಕ್ರಮಗಳನ್ನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಆಗಿದೆ, ಎಲ್ಲ ಇಲಾಖೆಯಿಂದ ನಿಮಗೆ ಅನುಮತಿ ಸಿಕ್ಕಿರುತ್ತೆ. ರಾಜ್ಯ ಮಟ್ಟದಲ್ಲಿ ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳು, ಮಂತ್ರಿಗಳು ಎಲ್ಲ ಇಲಾಖೆಯ ಮಂಜೂರಾತಿಯನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಏನಾದರೂ ಆ ಥರದ್ದು ಇದ್ದರೆ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ನಮ್ಮ ಸೆಕ್ರೆಟರಿ ಇದ್ದಾರೆ, ಅವರು ಅದನ್ನು ಕೋಆರ್ಡಿನೇಟ್ ಮಾಡಿ ಆ ಥರದ್ದು ಯಾವುದಾದ್ರೂ ನಮ್ಮ ಜಿಲ್ಲೆಗೆ ಮಂಜೂರಾತಿ ದೊರೆಯದೇ ಇರುವಂಥದ್ದಿದ್ದರೆ ತಕ್ಷಣ ಅದನ್ನು ಮಂಜೂರು ಮಾಡಿಸ್ಕೊಡೋದಂಥ ಪ್ರಯತ್ನವನ್ನು